Hey everyone, you're watching News Insights. ನಮಗೆ ಹೈದರಾಬಾದ್ ಅಕ್ಬರ್ ಅನ್ನೋರು ನಮಗೆ ಅಮೌಂಟ್ ಹಣವನ್ನು ಕೊಡಬೇಕಾಗುತ್ತೆ 3 ಲಕ್ಷ ರೂಪಾಯಿ. ಸುಮಾರು ನನಗೆ ಫಸ್ಟಲ್ಲೇ ನನಗೆ ವಿಷಯ ಗೊತ್ತಿಲ್ಲದ ನಾವು ರೈತರು ನಮ್ಮ ಹತ್ರ ಬಂದು ಮಾಲನ್ನು ತೆಗೆದುಕೊಂಡು ಹೋಗಿ ಇದುವರೆಗೂ ದುಡ್ಡು ಕೊಡೋದು 2-3 ಸಲ ಹೋಗಿ ನಾನು ಅಮೌಂಟ್ ಕೇಳಬೇಕು ಸಹ ಅವರಿಗೆ ಕೊಡ್ತೀನಿ ಅಂತ ನಮ್ಮ ಹತ್ರ ಕೊಡಲಿಲ್ಲ. ಆಮೇಲೆ ನಾವು ಬಿಟ್ಬಿಟ್ವಿ ವ್ಯವಹಾರ. ಆಮೇಲೆ ಇವರು ರಾಮಕೃಷ್ಣ ಅವರು ಎಕ್ಸಲೆಂಟ್ ಟ್ರೇಡರ್ಸು ಮತ್ತು ಇನ್ನೂ ಸಂಗಡಿಗರು ಒಂದು 5-6 ಜನ ವ್ಯಾಪಾರಸ್ಥರು ಅವ್ರಿಗೆ ಮಾಲನ್ನು ಕೊಟ್ಟು ತಗೊಳ್ತಾ ವ್ಯಾಪಾರ ಮಾಡ್ತಾಯಿದ್ರು. ಅವ್ರಿಗೆ ಮಾತ್ರ ಇವಾಗ ಅವ್ರಿಗೂ ಸುಮಾರು ದುಡ್ಡು ಕೊಡಬೇಕಾಗಿರುತ್ತೆ. ನಮ್ಮದು 10-12 ವರ್ಷ ಆಗಿದೆ, ಸುಮಾರು 3 ಲಕ್ಷ ರೂಪಾಯಿ. ನಾನು ಅಲ್ಲಿಗೆ ಸುಸ್ತಾಗಿ ಹೋಗ್ಬಿಟ್ಟೆ. 10-12 ವರ್ಷದಲ್ಲಿ ಬೆಲೆ ಇವತ್ತು 3 ಲಕ್ಷ ರೂಪಾಯಿ ಬೆಲೆ, ಇವತ್ತು 1 ಕೋಟಿ ರೂಪಾಯಿ ಜಮೀನು ತಗೊಂಡಿದ್ರೆ ಅಷ್ಟೊಂದು ಬೆಲೆ ಬರ್ತಾ ಇತ್ತು. ಬಟ್ ನಮ್ಗೆ ಆ ಥರ ಮೋಸ ಮಾಡಿದ್ರು. ಆಮೇಲೆ ಇವರು ನಾವು ಬಿಟ್ಟ ಮೇಲೆ ಇವರೆಲ್ಲ ವ್ಯಾಪಾರ ಕೊಟ್ಟು ಇದು ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ನಡೆಸ್ಕೊಂಡು ಇದು ಮಾಡಿ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಆಮೇಲೆ ಇವಾಗ ರಾಮಕೃಷ್ಣ ಅವ್ರಿಗೆ 1,89,00,000 ಅಮೌಂಟ್ ಏನು ಕೊಡಬೇಕು ಅಂತೆ. ಆಮೇಲೆ ಇನ್ನು ಸುಂಟೂರು ರಾಮಕೃಷ್ಣಪ್ಪನ ಅವ್ರಿಗೆ ಗುರುಕೃಪಾ ಟ್ರೇಡರ್ಸ್ ಅವ್ರಿಗೆ 25 ಲಕ್ಷ ಕೊಡಬೇಕು. ಮುಪ್ಪಾಲ್ ರೆಡ್ಡಿ ಅನ್ನೋರಿಗೆ 5 ಲಕ್ಷ, ನರಸಿಂಹರೆಡ್ಡಿ ಅವ್ರಿಗೂ ಕೊಡಬೇಕು. ಸುಮಾರು ಜನಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದು 4 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ. ಆಮೇಲೆ ದಾವಣಗೆರೆಯಲ್ಲೂ ಸುಮಾರು ದುಡ್ಡು ಕೊಡಬೇಕು ಅಂತ ಒಂದು 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ಯಾಮಾರಿಸಿ ಈ ಥರ ಮಾಡಿ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಅದೊಂದಿರ ಮೊನ್ನೆ ಈ ರಾಮಕೃಷ್ಣ ಅವರು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಜೈಲಲ್ಲಿಟ್ಟು ಕೋರ್ಟಲ್ಲಿ ಎಲ್ಲ ಹೋಗಿದ್ರು, ನಾವು ಹೋಗಿದ್ವಿ. ನಮಗೆ ಕೊಡ್ತೀರಣ ಅಂತ ಹೇಳ್ತಾನೆ ಇದ್ದಾರೆ, ಕೊಡಲೇ ಇಲ್ಲ. 12 ವರ್ಷ ಆಯಿತು ನಮಗೆ. ಸರ್ ಯಾರು ಕೊಡಬೇಕು ಹೆಸರು ಹೇಳಿ ಸರ್, ಹೆಸರು ಹೇಳಿ, ಯಾರು ಕೊಡಬೇಕು, ಯಾರು ಕೊಡಬೇಕು ಸ್ವಲ್ಪ ಹೆಸರು ಹೇಳಿ. ಅವರು ಅಕ್ಬರ್ ಬಾಷಾ ಅವರು ಕೊಡಬೇಕಾಗಿತ್ತು ಹೈದರಾಬಾದ್. ಎಷ್ಟು ವರ್ಷದಿಂದ ಕೊಡ್ಬೇಕು ಸರ್? ನನಗೆ ಸುಮಾರು 10-12 ವರ್ಷ ಆಯ್ತು ಸರ್. ಅಲ್ಲಿ ತನಕ ಏನು ಸರ್ ಮಾಡ್ತಾ ಇದ್ದೀರಿ? 10 ವರ್ಷ ಸರ್ 2-3 ಸಲ ಹೋದೆ ನಾನು. 2-3 ಸಲ ಹೋದ್ರೂ ಅವರು ಈಗ ಅದು ಅಂತೇಳಿ ಇದು ಮಾಡಿ ನನಗೆ ಯಾಮಾರಿಸ್ಬಿಟ್ಟು ಆಮೇಲೆ ಹೋದರೆ ಇನ್ನೇನ ಹೆಚ್ಚು ಕಮ್ಮಿ ಆದರೆ ಪಂಚಾಯತಪ್ಪ ಅಂತೇಳಿ ನಾನು ಅದ್ರ ಬಗ್ಗೆ ಹೋಗೋದು ಬಿಟ್ಬಿಟ್ಟೆ. ನೀವೇನು ಬೆಳೆ ಕೊಟ್ಟಿದ್ರಿ ಅವರಿಗೆ? ಜೋಳ ಪಾಪ 12 ವರ್ಷದಿಂದನೇ 3 ಲಕ್ಷ ರೂಪಾಯಿ ಜೋಳ ಕೊಟ್ಟಿದ್ರಿ? ಹೌದು ಸರ್, 3 ಲಕ್ಷ ರೂಪಾಯಿ ಜೋಳ ಕೊಟ್ಟಿದ್ದೆ 12 ವರ್ಷದಿಂದ. ಹೌದು ಸರ್, ಮಾಡಿಸ್ತೀವಿ ಅಂತ ಹೇಳಿದ್ರಂತೆ. ಏನು ಸೆಟ್ಲು ಇಲ್ಲ, ಏನೂ ಇಲ್ಲ. ಮೊನ್ನೆ ಚಿಕ್ಕಬಳ್ಳಾಪುರ ಜಾಮೀನ್ ಅಹಮದ್ ಅವರು ಬಂದಿದ್ರಂತೆ, ಮೊನ್ನೆ ಒಂದು ವಾರದ ಹಿಂದೆಗಡೆ ಬಂದಿದ್ರಂತೆ. ಒಂದು ಕಡೆ ಬಂದಿದ್ರೆ ನಮ್ಮ ಏನು ಕೇಳಿದರೆ ಆಯಿತು, ನಮ್ಮ ಡಿಸ್ಟಿಕ್ಟು ಪ್ರೆಸಿಡೆಂಟ್ರಿಗೆ ಹೇಳಿ ನಾವು ಸೆಟ್ಲ್ ಮಾಡಿಸ್ತೀವಿ, ನಾವು ಮಾತಾಡಿಸ್ತೀವಿ ಅಂತೇಳಿ ಹೇಳಿದ್ರಂತೆ. ಅದಕ್ಕೋಸ್ಕರ ಬಂದಕ್ಕೆ ಯಾರು ಏನು ಸೆಟ್ಲ್ ಮಾಡಲೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಇದಾಯಿತು. ಅದಕ್ಕೋಸ್ಕರ ಮೊನ್ನೆ ಏನೋ ಅವರೇ ಅಕ್ಬರ್ ಬಾಷಾ ಅವ್ರು ಬಂದು ಅವ್ರ ಅಕ್ಕ ಜೋಳದ ಕಿಟ್ಟಿ ಅಂತ ಸರ್. ನಮಗೆ 25 ವರ್ಷದಿಂದ ಜೋಳ ವ್ಯಾಪಾರ ಮಾಡ್ತಿದ್ದೀನಿ. ರೈತರ ಹತ್ರ ಸಾಲ ತಗೊಳ್ಳೋದು, ಮಾರೋದು. ನಾನು 25 ವರ್ಷದಿಂದ ನನ್ನ ಅನುಭವ ಮಾಡಿದ್ರು ನಾವು 3 ಕೆಲಸ ಮಾಡ್ತೀವಿ. ಈಗ ಮಾತಾ ಏನಾಗ್ತದೆ, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸರ್. 19ರಿಂದ 24 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮನೆಗೂ ಬಂದಿದ್ದಾರೆ, ಅದೊಂದು ಕಾಪಿ ಕೊಟ್ಟಿದ್ದೀನಿ. ನಮ್ಮ ಜೊತೆಲಿ ಊಟ ಮಾಡ್ತಾ ಇದ್ದಾರೆ ಸರ್. ಇವಾಗ ಮೊನ್ನೆ ಬರ್ತಾರೆ ಅಕ್ಬರು, ಅವರು ಅಕ್ಕಂದಿಲ್ಲ. ನನಗೂ ರಾಮಕೃಷ್ಣ ಕೊಟ್ಟು ಸಂಬಂಧ ಇಲ್ಲ ಅಂತ ಸರ್. ಅವ್ರ ಹೆಂಡತಿ ಹೆಸರಲ್ಲಿ 2 ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್, 1 ಲಕ್ಷದ್ದು. ನಾನು ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ಮತ್ತೆ ಅವ್ರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ 92,17,000 ಅವ್ರ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಮಾಡ್ತಾ ಇದ್ರು. ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್. ಇವನೇನ್ ಮಾಡ್ತಾನೆ, ಅಕ್ಬರ್ ಅನ್ನೋನು ಯಾವ್ದೋ 5 ಲಾರಿ ಜೋಳನ ದೊಡ್ಡ ಕಂಪನಿ ಹೆಸರು ಹೇಳ್ಬಿಟ್ಟು ವೀರಮಣಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಹಾಕ್ಸ್ಕೊಂತಾನೆ ಸರ್. ಕಂಪನಿಗೆ 1 ಮೂಟೆ ಇಡ್ಸಿದ ಅವನ ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊತಾನೆ ಸರ್. ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ. ಟೋಟಲ್ 5 ಗಾಡಿಗಳು ಅವನ ಲೆಕ್ಕದಲ್ಲಿ ಇಡ್ಸ್ಕೊಂಡಿರ್ತಾನೆ.
ಮತ್ತೆ ಇವಾಗ 20 ಟನ್ ಜೋಳ ನಮ್ಮ ಇದು ಹಿರೇಸಂದ್ರ ಪೊಲೀಸ್ ಅವರು ಹೋಗಿ ಸೀಸ್ ಮಾಡಿರೋದು ಇವಾಗಲೂ ಕೋಲ್ಡ್ ಸ್ಟೋರ್ ಅಲ್ಲಿ ಇದೆ ಸರ್. ಮತ್ತೆ ನಾನು RMC ಕಟ್ತಾ ಇಲ್ಲ ಗೌರ್ಮೆಂಟ್ಗೆ ಅಂತ ಆರೋಪ ಮಾಡ್ತಾನೆ ಸರ್. ಇಲ್ಲೇ ಬಂದು ನಾನು 10 ವರ್ಷ ಎಕ್ಸಾಮ್ಷನ್ ಕೊಟ್ಟಿದ್ದೆ ಸರ್. ಹಳ್ಳಿಯಲ್ಲಿ ನೀನು ಸುಮಾರು ಜನಕ್ಕೆ ಕೆಲಸ ಕೊಡ್ತಾ ಇದೆಯಾ, ರೈತರಿಗೆ ನ್ಯಾಯ ಮಾಡ್ತಾ ಇದೀನಿ ಅಂತ ಹೇಳಿ 10 ವರ್ಷ ನನಗೆ ಎಕ್ಸಾಮ್ಷನ್ ಗೌರ್ಮೆಂಟ್ ಇಂದ ಕೊಟ್ಟಿರೋದು ಕಾಪಿ ನಿಮ್ಗೆ ಕೊಡ್ತೀನಿ ಸರ್. ಮತ್ತೆ ಅವ್ರ ತಮ್ಮಂದಿರು ಸರ್, ಇವ್ರು 3 ಜನ ಒಂದೇ ಸರ್, ತಮ್ಮಂದಿರ ಅಕೌಂಟ್ ಇಂದ ಬಂದಿರೋದು ಪ್ರೂಫ್ ಸರ್. ಇದು ಟೋಟಲ್ 1,89,00,000 ನನ್ನ ಹತ್ರ ಮೆಟೀರಿಯಲ್ ತಗೊಂಡು ಏನ್ ಮಾಡ್ತಾರೆ ಇವರು, ಮೂವರು ಸೇರ್ಬಿಟ್ಟು ಎಲ್ಲ ಮಾರ್ಬಿಡ್ತಾರೆ ಸರ್. ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ನಾಸೀರ್ ಅವ್ರ ಹತ್ರ ಪೇಮೆಂಟ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಅವನ್ನ 3 ತಿಂಗಳ ಹಿಂದ್ಗಡೆನೆ ಸ್ವಿಚ್ ಆಫ್ ಮಾಡಿ ಬಚ್ಚಿಡ್ತಾರೆ ಸರ್. 3 ಜನ ಸೇರಿ ಅವ್ರ ಅಕ್ಕಂದಿರು ಅದೇ ಟೀಮೇ. ಇವರು ಟೋಟಲ್ 6 ಜನ ಸರ್. 3 ಜನ ಅಕ್ಕಂದಿರು, 3 ಜನ ಅನ್ಕೊಂಬಂದ್ರು. ಅವ್ರ ಕೆಲ್ಸನೇ ಬ್ಯಾಡ್ ಮಾಡೋ ಸರ್. ತುಂಬಾ ಸುಮಾರು ಇಂತ ಮೊನ್ನೆ ನಾವೇನ್ ಮಾಡಿದ್ವಿ ಸರ್, ಅವರು ಪ್ರೆಸ್ ಮೀಟ್ ಅಲ್ಲಿ ಬಂದು ಒಟ್ಟು ಹೋದ ತಕ್ಷಣ ನಮ್ಗೆ ಬಂತು. ನಾವೇನ್ ಮಾಡ್ತೀವಿ, ಮಾರನೇ ದಿವಸನೇ ಇನ್ನೂ ಸುಮಾರು ರೈತರು ಬರೋರು ಇದ್ದಾರೆ ಸರ್. ಅದೇನು ಕೆಲಸ ಕಾರ್ಯಗಳಿಂದ ಇವತ್ತು ಬಂದಿಲ್ಲ. ನಾವು ಚಿಕ್ಕಬಳ್ಳಾಪುರವರೆಗೂ ಬರ್ತೀವಿ ಸರ್. ನಾವು ಪ್ರೆಸ್ ಮೀಟ್ ಕೊಡಕ್ಕೆ ಅವ್ನು ಗೊತ್ತಾಗ್ತದೆ ಅಕ್ಬರ್ಗೆ. ಎಲ್ಲರಿಗೂ ನನಗೆ ಫೋನ್ ಮಾಡ್ತಾನೆ ಸರ್, ಯಾರೋ ಮುಖಾಂತರ ದಯವಿಟ್ಟು ಪ್ರೆಸ್ ಮೀಟ್ಗೆ ಹೋಗ್ಬೇಡಿ, ನಾನ್ ನಿಮ್ ದುಡ್ಡು ನಿಮ್ಮ ಮನೆ ಹತ್ರ ಸೋಮವಾರ ಮಂಗಳವಾರ 2 ದಿವಸ ಟೈಮ್ ಕೊಡಿ, ನಿಮ್ ಮನೆ ಹತ್ರ ಬಂದು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ವಾಪಸ್ ಕರ್ಸ್ಕೊಂತಾರಣ್ಣ. ನಾವೇನ್ ಮಾಡ್ತೀವಿ, ಅವತ್ತೇ ಬರ್ತೀವಿ, ಪ್ರೆಸ್ ಕ್ಲಬ್ ಅಲ್ಲಿ ಬರ್ತೀವಿ, ಡೇಟ್ ಫಿಕ್ಸ್ ಮಾಡಿ, ಇವತ್ತು 8ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಇನ್ನೂ ವಾರ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಅವತ್ತೇ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಬುಕ್ ಮಾಡಿ ಹೋಗ್ತೀವಣ್ಣ. ಇವ್ರು ಏನ್ ಮಾಡ್ತಾರಣ್ಣ, ಎಲ್ಲಾ ಫ್ರಾಡ್ ಮಾಡಿ ಏನ್ ಮಾಡ್ತಾರೆ, ನಾನು ಮನೆ ಹತ್ರ ಹೋಗ್ತೀನಿ, ಪೊಲೀಸ್ FIR ಕಂಪ್ಲೇಂಟ್ ಮಾಡ್ಬಿಟ್ಟು ಮನೆ ಹತ್ರ ಹೋಗ್ತೀವಿ, ಅವನ್ನ ಇಟ್ಕೊಂಡ್ ಬಂದ್ರೆ ಏನ್ PA ಲಕ್ಷ್ಮಣನಾರಾಯಣ ಅವ್ರು ಬಂದು ಅವ್ನ್ ಕರ್ಕೊಂಡ್ ಬಂದು ಗೌರ್ಮೆಂಟ್ ಜೀಪಲ್ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಅವ್ರ ಮುಖಾಂತರ ಪ್ರೆಸ್ ಮೀಟ್ ಕೊಡ್ಸ್ಬಿಟ್ಟು ಹೋಗಿದಾರಣ್ಣ. ವ್ಯವಹಾರ ಮಾಡಿದ್ರೆ ಅಣ್ಣ ವ್ಯವಹಾರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳ್ತಿದ್ದಾರೆ. ಇದು ಯಾವ ನ್ಯಾಯ ಅಣ್ಣ? ನನ್ ದುಡ್ಡು ಎತ್ಕೊಂಡೋಗಿ ಕಳ್ತನ ಮಾಡಿ ನನ್ ದುಡ್ಡು ರಾಜಾರೋಷವಾಗಿ ಚೆಲ್ತಾ ಇದಾರಲ್ಲ ನಮ್ ರೈತರ ಬೆವರಣ್ಣ. ಅದು PSI ಫೋನ್ ಮಾಡ್ತಾರೆ ಅವ್ರ ಅಕ್ಕ ಪೊಲೀಸು, ಅಣ್ಣ ಲ್ಯಾಂಕ್ ಅಲ್ಲಿ ತಗೊಂಡ್ರಿ ಲಂಚ, ಲ್ಯಾಂಕ್ ಅಲ್ಲಿ ತಗೊಂಡ್ರಿ ಅಂತಾರೆ. ನೀವು ಕೊಡ್ತಾ ಇದ್ರೆ ಜಮೀನು ಪ್ರತಿಭಟನೆ ಮಾಡ್ತೀವಿ ಅಣ್ಣ. ಅವರು ಇನ್ನು 4-5 ದಿವಸ ಟೈಮ್ ಕೊಡ್ತೀನಣ್ಣ. ನನ್ ಕರ್ಸ್ಬಿಟ್ಟು ನನ್ ಸೆಟಲ್ಮೆಂಟ್ ಮಾಡಿಲ್ಲ ಅಂದ್ರೆ ಅವ್ರ ಮನೆ ಮುಂದ್ಗಡೆನೆ ಹೋಗ್ತೀನಿ, ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ನಂದು ನಮ್ಮ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ನಾನ್ ಸುಮ್ಮನೆ ಇರೋಣ ಅಣ್ಣ. ನಾನು ರೈತರು ಕೊಡೋದಿದೆಯಣ್ಣ, ನಮ್ಮ ರೈತರು ಇವಾಗ ಬರ್ತಾ ಇದಾರಣ್ಣ, ಒಂದ್ ದಿವಸ ಹೆಚ್ಚು ಕಮ್ಮಿ ಕೊಡೋಣ, ಅದು ವಸೂಲ್ ಮಾಡ್ಕೊಳ್ಳೋಣ. ಎಲ್ಲ ರೈತರು ನನ್ನ ಜೊತೆ ಬರ್ತಾ ಇದ್ದಾರೆ. ಇಷ್ಟು ದಿನ ಮನೆ ಹತ್ರ ತುಂಬಾ ಬೈತಾ ಇದ್ರು ಬಂದು, ಅವ್ರಿಗೂ ಗೊತ್ತಾಯ್ತು ಇಷ್ಟು ದುಡ್ಡು ಅಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದಾರೆ. ಇವ್ರಿಗೆ ಕುಡ್ದು ಅನ್ಯಾಯ ಆಗ್ಬಿಟ್ರೆ ಸತ್ತೋಗ್ಬಿಟ್ರೆ ಅದು ಬರಲ್ಲ ಅನ್ನೋ ಮಟ್ಟಿಗೆ ರೈತರು ಬಂದಿದಾರಣ್ಣ. ಟೈಮಲ್ಲಿ 1 ಲಕ್ಷದ 2 ಚೆಕ್ ಕೊಟ್ಟಿದಾರಣ್ಣ. ಅಕ್ಬರ್ ಅವ್ರ ಮಿಸ್ಸಸ್ ಹೆಸರಲ್ಲಿ ಇದೆ, ನೀವು ಬೇಕಾದ್ರೆ ಚೆಕ್ ಫೋಟೋ ತಗೊಳ್ಳೋಣ. ಎಲ್ಲ ಫ್ರಾಡ್ ಅಣ್ಣ, ಅವ್ರ ಫ್ಯಾಮಿಲಿನೇ ಫ್ರಾಡು. ಮನೆ ಹತ್ರ ಹೋದ್ರೆ